ಇಲ್ಲಿ ವ್ಲಾಗ್ಗೆ ಹಾಯ್ ಅಜ್ಜಿ ಎಲ್ಲರೂ ಹೋಗ್ಬೇಕು ಮದುವೆಗೆ. ನಾನು ನೋಡಿ ಗೈಸ್ ರೆಡಿ ಆಗಿದ್ದೀನಿ ಗೈಸ್, ನಾವೆಲ್ಲ ಇಲ್ಲಿದ್ದೀವಿ ನೋಡಿ. ಅವಳು ಒಬ್ಬಳೇ ಕೂತ್ಕೊಂಡಿದ್ದಾಳೆ ಅಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಗೈಸ್ ಈಗ ನೋಡಿ ಇದೊಂದು ಡಿಸೈನ್ ಮಾಡ್ತಾಯಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ವೆಲ್ವೆಟ್ ಮೇಲೆ ಹಾಕ್ತಾ ಇರೋದು ಈ ಡಿಸೈನು. ಇದು ನಮ್ಮ ಮನೆ ಕೆಲಸ ಎಲ್ಲ ಫಿನಿಶ್ ಆಯಿತು. ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇವತ್ತಿಗೆ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ, ಎಲ್ಲ ರೆಡಿ ಇದೆ. ಈಗ ಲೈಟ್ ಹಾಕ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂದ್ಬಿಟ್ಟು. ನೋಡಿ ಇದು ಯೆಲ್ಲೋ ಕಲರ್ ಹಾಕ್ಸಿದ್ದಾರೆ, ಈ ಥರ ಬರುತ್ತೆ. ಯೆಲ್ಲೋ ಲೈಟ್ ಒಂದು ಮತ್ತು ಬ್ಲೂ ಲೈಟ್ ಒಂದು, ನಮಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಬೋದು. ನೋಡಿ ಬ್ಲೂ ಕಲರ್ ಬರುತ್ತೆ. ಈಗ ನೋಡಿ ಈ ಥರ ಬರುತ್ತೆ. ನೋಡಿ ಈ ಥರ ಬರುತ್ತೆ. ಇನ್ನು ಅಲ್ಲಿರೋ ಲೈಟ್ಸು ಬೇರೆ ಕಡೆ ಕೊಟ್ಟಿದ್ದಾರಾ? ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಈ ಥರ ಬರುತ್ತೆ. POP ಡಿಸೈನ್ ಎಲ್ಲ ಆಯಿತು. ಇನ್ನು ಇದಕ್ಕೆ ಪೇಂಟ್ ಮಾಡಿಸ್ಬೇಕು. ಪೇಂಟ್ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಸ್ವಲ್ಪ ಮನೇಲಿ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ಪೇಂಟ್ ಮಾಡಿಸೋಣ ಅಂತ. ನೋಡಿ ಈ ಥರ ಬರುತ್ತೆ ಫೈನಲ್ ಲುಕ್ಕು. ಒಂಥರ ಬೆಳಕು ಚೆನ್ನಾಗಿ ಕಾಣಿಸ್ತಾ ಇದೆ, ಇಷ್ಟ ಆಯಿತು. ಹಾಗೆ ರೂಮಲ್ಲಿ ತೋರಿಸ್ತೀನಿ ಬನ್ನಿ. ರೂಮಲ್ಲಿ ಕೂಡ ಆಯಿತು. ಇವತ್ತೇ ಎಲ್ಲ ಎಲೆಕ್ಟ್ರಿಷನ್ ಅವರು ಕಂಪ್ಲೀಟ್ ಮಾಡಿ ಕೊಟ್ಟು ಹೋಗಿದ್ದಾರೆ. ಆದರೆ ಇನ್ನೂ ಫುಲ್ ರೆಡಿ ಆಗಬೇಕು. ನಮ್ಮನೆ ಕ್ಲೀನ್ ಮಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ನಮ್ಮ ಪೂಜಾ ರೂಮ್ಗೆ ಬರೀ ಇದೊಂದೇ ಕಲರ್ ಹಾಕಿದ್ದಾರೆ ಅಂತ ಇದ್ದರು. ಹೌದು, ಒಂದೇ ಕಲರೇ ಹಾಕಿದ್ದಾರೆ. ಅದಕ್ಕೆ ಅವಳು ಬೇಜಾರು ಮಾಡ್ಕೊಬಿಟ್ಟಿದ್ದಾಳೆ, ಇನ್ನೊಂದು ಕಲರ್ ಹಾಕಿಲ್ಲ ನಾನು ಹೇಳಿದ್ದು ಅಂತ. ನೋಡಿ ಈ ಥರ ಬರುತ್ತೆ. ಹಾಗೆ ನೋಡಿ ಗೋಡೆಗಳೆಲ್ಲ ಡ್ಯಾಮೇಜ್ ಆಗಿದೆ. ಇದು ಫಸ್ಟ್ ಹಾಕ್ಸಿದ್ದು ಬರೀ ಇಷ್ಟು ಮಾತ್ರ ಲೈಟ್ಸ್ ಇದ್ದಿದ್ದು. ಈಗ ಎಕ್ಸ್ಟ್ರಾ ಸ್ವಿಚಸ್ ಹಾಕಿಸಿದ್ದಾರಲ್ವ, ಅದಕ್ಕೆ ಇನ್ನು ಸ್ವಲ್ಪ ಗೋಡೆ ಎಲ್ಲ ಇದು ಮಾಡಿಕೊಂಡು ಈ ಥರ ಮಾಡಿದ್ದಾರೆ. ಇದು ನೀಟಾಗಿ ಬರೋಲ್ಲ ಅನ್ಕೋತೀನಿ, ಇದೆಲ್ಲ ನೀಟಾಗಿ ಮಾಡಿಲ್ಲ ಅವರು ಅನ್ಕೋತೀನಿ. ನೋಡಿ ಫಸ್ಟೇ ಮನೆ ಕಟ್ಟೋಗೆ ಮಾಡಿಸ್ಬಿಟ್ರೆ ಇದೆಲ್ಲ ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ಈ ಥರ ಪ್ಯಾಚ್ ಥರ ಬಂದುಬಿಡುತ್ತೆ. ಈಗ ಪ್ಯಾಚ್ ಬಂದರೆ ಇಲ್ಲೇನೂ ಚೆನ್ನಾಗಿರಲ್ಲ. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಕೇಳಲಿಲ್ಲ, ಇವಾಗ ಇದೆಲ್ಲ ಮಾಡಿಸಿದ್ದಾರೆ. ನೋಡಿ ಇಲ್ಲೂ ಅಷ್ಟೇ, ಹಾಲಲ್ಲೂ ಪ್ಯಾಚ್ ಥರ ಬರುತ್ತೆ. ಇದು ಏನಾದರೂ ಪೇಂಟರ್ ಏನಾದರೂ ಈ ಗೋಡೆ ಸಮ ನೀಟಾಗಿ ಒಂದು ಪಟ್ಟಿ ಬರುತ್ತಲ್ವ, ಅದನ್ನು ಹಾಕ್ಬಿಟ್ಟೇನಾದರೂ ಗೋಡೆ ಸಮವಾಗಿ ನೀಟಾಗಿ ಮಾಡಿದ್ರೆ ಓಕೆ. ಇಲ್ಲ ಅಂದರೆ ನಿಜ ತುಂಬ ಖರಾಬಾಗಿರುತ್ತೆ, ಚೆನ್ನಾಗಿರಲ್ಲ. ನೋಡಿ ಅದಕ್ಕೆ ಮನೆ ಕಟ್ಟಬೇಕಾದ್ರೆ ಇದೆಲ್ಲ ಯೋಚನೆ ಮಾಡಿ ಮಾಡಿಸ್ಬಿಡ್ಬೇಕು. ಇಲ್ಲ ಅಂದರೆ ಗೋಡೆಗಳೆಲ್ಲ ತುಂಬ ಗಲೀಜಾಗ್ಬಿಡುತ್ತೆ. ನಮ್ಮ ಪೂಜಾ ನೋಡಿ ಮಲ್ಕೊಂಡಿದ್ದಾಳೆ. ನೋಡಿ ಈ ರೂಮಲ್ಲಿ ಈ ಥರ ಬರುತ್ತೆ. ನೋಡಿ ನಮ್ಮ ಪೂಜಾ ರೂಮ್ಗೆ ಬ್ಲೂ ಕಲರ್ ಇಲ್ವಂತೆ, ಯೋಚನೆ ಮಾಡ್ತಾ ಇದ್ದಾಳೆ. ಯೋಚನೆ ಅಲ್ಲ ಪೂಜಾ? ಇವತ್ತಿಗೆ ಕಂಪ್ಲೀಟ್ ಆಯಿತು ನಮ್ಮ ಮನೆ ಕೆಲಸ ಅಲ್ಲ. ಬರೀ ಲೈಟಿಂಗ್ಸ್ ಹಾಕಿದ್ದು ಅಷ್ಟೇ ಆಯಿತು ಗೈಸ್. ನಾ ಪೇಂಟಿಂಗ್ ಪೆಂಡಿಂಗ್ ಇದೆ. ಪೇಂಟಿಂಗ್ ಮಾಡಬೇಕು, ಇನ್ನು ಲೇಟ್ ಆದರೆ ಇವಾಗಲೇ ಮಾಡಲ್ಲ. ಸದ್ಯಕ್ಕೆ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಆದಮೇಲೆ ಮಾಡೋದು. ಫಸ್ಟು ನಮ್ಮ ಮನೆಯೆಲ್ಲ ಯಾವಾಗ ಕ್ಲೀನ್ ಮಾಡ್ತೀವೋ ಅನಿಸ್ಬಿಟ್ಟಿದೆ. ಎಲ್ಲ ನೋಡಿದ್ರೂ ಧೂಳು ಧೂಳು ಧೂಳು. ಒಟ್ಟಿನಲ್ಲಿ ನಮ್ಮ ಮನೇಲಿ ಸ್ವಲ್ಪ ಬೆಳಕು ಚೆನ್ನಾಗಿ ಬರ್ತಾಯಿದೆ. ಇದೆಲ್ಲ ಹಾಕ್ಸಿದ್ಮೇಲೆ ಲಾಗ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಲ್ಲ, ಚೆನ್ನಾಗಿ ಬರುತ್ತೆ ವಿಡಿಯೋಗೆಲ್ಲ. ನೋಡಿ ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಇದು ವೆಲ್ವೆಟ್ ಮೇಲೆ ಸಖತ್ತಾಗಿದೆ. ಇದು ಲಂಗ ಬ್ಲೌಸ್ ಥರ ಅಂದರೆ ಲೆಹೆಂಗಾ ಥರ ಹಾಕ್ಕೊಳ್ಬೋದು. ಅದರದ್ದು ಒಂದು ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂದ್ಬಿಟ್ಟು. ಇದು ಸ್ಟಿಚಿಂಗ್ ನಾನು ಮಾಡಲ್ಲ, ಇದು ಬರೀ ವರ್ಕ್ ಮಾಡಿಕೊಡ್ತೀನಿ ಅಷ್ಟೇ. ಇದ್ರದ್ದು ಒಂದು ಫೋಟೋ ಇದೆ, ಅದನ್ನು ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ ಯಾವ ಥರ ಬರುತ್ತೆ ಇದು ಬ್ಲೌಸ್ ಡಿಸೈನು ಅಂತ. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು, ಅದಕ್ಕೆ ಈ ಥರ ಮಾಡಿಸ್ಕೊತಾ ಇದ್ದಾರೆ. ಇದಾದಮೇಲೆ ಒಂದು ಪಿಕ್ಸ್ ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ ಯಾವ ಥರ ಬರುತ್ತೆ ಅಂತ. ಚೆನ್ನಾಗಿದೆ. ನಮ್ಮ ಪೂಜಾ ಅಡುಗೆ ಮಾಡ್ತಾಯಿದ್ದಾಳೆ. ಏನು ಸಾಂಬಾರು ಮಾಡ್ತಾಯಿದ್ದೀಯಾ?
ಏನೇನೋ ಕೊಟ್ಟಿದ್ನಲ್ಲ ಏನೇನು ಕೊಟ್ಟಿದ್ದೆ? ಬಾಟಲ್ ಕಾರ್ಡ್. ಓಕೆ, ಈಗ ಮತ್ತು ಈ ವಾರ ಎಲ್ಲ ಫುಲ್ ಇನ್ನೂ ಬ್ಯುಸಿ. ಈ ವಾರ ನೆಕ್ಸ್ಟ್ ವೀಕ್ ಮದುವೆ ಇರೋದು, ಇನ್ನೂ 2 ಮದುವೆದಿದೆ. ಆ ಮದುವೆದೆಲ್ಲ ಕಂಪ್ಲೀಟ್ ಆಗಿಬಿಟ್ರೆ ನಮಗೊಂದು ಆರಾಮಾಗಿರ್ತೀವಿ. ಹಾಗೆ ನಾಳಿದ್ದೊಂದು ಮದುವೆ ಇದೆ, ನಾಳೆ ಅರಿಶಿನ ಶಾಸ್ತ್ರ ಇದೆ, ಬಳೆ ಶಾಸ್ತ್ರ ಇದೆ. ನೋಡೋಣ, ಅಲ್ಲೂ ಕರೆದಿದ್ದಾರೆ, ಹೋಗಬೇಕು. ಅಲ್ಲೋದಾದಮೇಲೆ ನಾಳಿದ್ದು ಮದುವೆ ಇದೆ, ಅಮ್ಮನೂ ಬರ್ತಾಯಿದ್ದಾರೆ. ಓಕೆ, ಬಾಯ್, ಗುಡ್ ನೈಟ್. ಹಾಯ್ ಗೈಸ್, ಇವತ್ತೊಂದು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ವ, ಅರಿಶಿನ ಶಾಸ್ತ್ರ. ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಸಿಂಪಲ್ಲಾಗೆ ರೆಡಿಯಾಗಿದ್ದೀನಿ. ಇದು ಮೊನ್ನೆ ಚಿಕ್ಕಪೇಟೆಯಿಂದ ತೊಗೊಂಡು ಬಂದಿದ್ನಲ್ವ, ಅದೇ ನೆಕ್ಲೆಸ್ಸು, ಅದರದ್ದೇ ಹಿಯರಿಂಗ್ ಹಾಕ್ಕೊಂಡಿದ್ದೀನಿ. ಈ ಥರ ಹಿಯರಿಂಗ್ ನಾನು ತುಂಬ ಹೊತ್ತು ಹಾಕ್ಕೊಳೋದಕ್ಕಾಗಲ್ಲ. ಈಗ ಒಂದು ಸ್ವಲ್ಪ ಹೊತ್ತೆಲ್ಲ 1 ಅವರ್ 2 ಅವರಲ್ಲಿ ಬಂದುಬಿಡ್ತೀನಿ ಅಂತೇಳಿ ಇದನ್ನು ಹಾಕ್ಕೊಂಡಿದ್ದೀನಿ. ಗೋಲ್ಡ್ ಬಿಟ್ಟರೆ ನನಗೆ ಹಿಯರಿಂಗು ಬೇರೆದೆಲ್ಲ ಸೆಟ್ ಆಗೋಲ್ಲ. ಅದಕ್ಕೆ ಇರಲಿ ಇವತ್ತೊಂದು ದಿನ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ನಮ್ಮ ಮಿರರ್ ಫುಲ್ ಗಲೀಜು ಕಾಣಿಸ್ತಾ ಇದೆ, ಯಾಕಂದರೆ ಇಲ್ಲೆಲ್ಲ ಕೆಲಸ ಮಾಡಿದಾರಲ್ವ, ಇದ್ರದ್ದೆಲ್ಲ ಫುಲ್ ಗಲೀಜು ಆಗಿಬಿಟ್ಟಿದೆ. ಇದೆಲ್ಲ ಒರೆಸ್ಬೇಕು. ಇನ್ನೂ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಆದರೆ ಆಮೇಲೆ ಕ್ಲೀನ್ ಮಾಡ್ತೀವಿ ಒಂದೇ ಸಾರಿ. ಪದೇ ಕ್ಲೀನ್ ಮಾಡೋದಕ್ಕೆ ನನಗಂತೂ ಟೈಮೇ ಇಲ್ಲ ಈಗ. ಅದಕ್ಕೆ ಯಾರು ಬೇಜಾರು ಯಾರು ಬೈಕೋಬೇಡಿ, ಏನಪ್ಪ ಮಿರರ್ ಈ ಥರ ಇದೆ ಅಂತ. ಓಕೆ ಗೈಸ್, ನೋಡಿ ನೆಕ್ಲೆಸ್ಸು ಇಷ್ಟ ಆದರೆ ಕಮೆಂಟ್ ಮಾಡಿ. ಗ್ರೀನ್ ಮತ್ತು ವೈಟ್ ಕಲರ್ ಮಣಿ ಬಂದಿದೆ ನೋಡಿ, ಗ್ರೀನ್ ಸ್ಟೋನ್ಸು, ವೈಟ್ ಕಲರು ಮುತ್ತು ಥರ ಬಂದಿದೆ. ಇದು ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಓಕೆ, ಈಗ ಟೈಮ್ ಆಯಿತು, ಬನ್ನಿ ಹೋಗೋಣ. ಹಾಗೆ ನೋಡಿ, ಈ ಥ್ರೆಡ್ಸ್ ಎಲ್ಲ ಸೆಟ್ ಮಾಡಿಟ್ಟಿದ್ದೀನಿ ಬಾಕ್ಸ್ಗೆ ಹಾಕಿ. ನಮ್ಮ ಗೌತಮ್ ಮಿಷಿನ್ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೇನೆ ಇವತ್ತು. ಬೆಳಗ್ಗೆಯಿಂದ ಅದೇ ಕೆಲಸ, ಫುಲ್ ಕ್ಲೀನ್ ಆಯಿತು. ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. బాయ్ ఇక్కడ తిరుగు. హాయ్ హాయ్, ఫోటో కావాలంటే ఇక్కడ తిరుగు, లేకుంటే అక్కడ పో. పంపించాలను రెండు ఫోన్లు ఉన్నాయి ఈడ. ಖುಷಿ చూసుకో, నువ్వు కింద పోయినాక నీకు చెల్లి అట్లా అందరూ వచ్చేసారు. అట్లా 2 గంటల గుండీసి ఇప్పుడు కింద పెట్టు, ఫోటో తీస్తాను. ఫోటో తీస్తాను, యూట్యూబ్లో వేస్తాను. ಸೇರ್ಪಡ್ತೀರಾ? 5-6 ಜನ ಇರ್ತಾರ, ಅಲ್ಲೇನು ಆಗಲ್ಲ. ಇಲ್ಲಾಂದ್ರೆ ಅದು ಯಾವ್ದು ಬಿ ಕಾಂಪ್ಲೆಕ್ಸ್ ಮಾತ್ರ ಸಾಯಂಕಾಲ 2 ಕೊಟ್ಟರೆ ಕಾಲು పర్వాలేదమ్మా, తీస్తాను.
కూర్చోండి భీమ్ వేసి చెప్తాను. అయ్యో మీ అప్లింటి కంటే తాకింటి ఇక్కడ చూడి అట్లే వేస్తాను. ఆవిడ ఊరికే ఉంటారు ఊరుకో. ఎట్లా కూకోనింది 5 నిమిషాలు కూకోనేది నువ్వు. మా అన్నే పర్వాలేదు. ನೋಡಿ ಗೈಸ್, ಇಲ್ಲಿ ಫ್ಯಾನ್ ಹಾಕ್ಬಿಟ್ಟು ರೂಮಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ. ಅಲ್ಲೊಂದು ಫ್ಯಾನ್ ನೋಡಬೇಕು, ಇಲ್ಲೊಂದು ಫ್ಯಾನ್ ನೋಡ್ಬೇಕು. ಏಯ್ ಬಾರ, ಆಫ್ ಮಾಡಿಬಿಟ್ಟಿಲ್ಲಿಗೆ ನೋಡ್ಕೊ ಬಾರೋ. ಮದುವೆ ಮನೆಯಿಂದ ಬರೋಷ್ಟಲ್ಲಿ 4 ಗಂಟೆ ಆಯಿತು. ನಮ್ಮ ಪೂಜಾ ನಮಗಿನ ಬೇಗ ಬಂದಿದ್ದಾರೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ನೋಡಿ, ಈಗ ಈ ಡಿಸೈನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ ಬಂದು ಕರೆಕ್ಟಾಗಿ 3 ಅವರ್ ಇದೆ, ಇನ್ನು 2.25 ಅವರ್ ಇದೆ. ನೋಡಿ, ಈ ಥರ ಬರುತ್ತೆ. ಇದು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಒಂದು ಸಿಂಪಲ್ಲಾಗಿರೋವಂಥ ಒಂದು ಡಿಸೈನ್, ಅಂದರೆ ಸ್ಲೀವ್ ಡಿಸೈನು ಸ್ವಲ್ಪ ಗ್ರ್ಯಾಂಡಾಗೆ ಬರುತ್ತೆ. ಇದು ಬ್ಯಾಕ್ ಡಿಸೈನ್ ಬಂದು ಸಿಂಪಲ್ಲಾಗೆ ಇದೆ. ಇದಾದಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು. ಈಗ ಟೈಮ್ ಬಂದು 8:30. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಎದ್ದು ಈ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇದು ರಾತ್ರಿ ಒಂದು ಸ್ಲೀವ್ಗೆ ಹಾಕಿದ್ದೆ, ಈಗ ಒಂದು ಸ್ಲೀವ್ಗೆ ಹಾಕಿದ್ದೀನಿ. ನೋಡಿ, ಕಂಪ್ಲೀಟ್ ಆಯ್ತು. ಇದು ಬ್ಯಾಕ್ ಡಿಸೈನ್ ಬಂದು ಈ ಥರ ಬರುತ್ತೆ. ಫುಲ್ ಗ್ರ್ಯಾಂಡ್ ಡಿಸೈನ್. ಇದು ತುಂಬ ಚೆನ್ನಾಗಿದೆ. ನೋಡಿ, ಸ್ಯಾರಿ ಬಂದು ಕ್ರೀಮ್ ಕಲರ್ ಇದೆ, ಅದಕ್ಕೆ ಕ್ರೀಮ್ ಮತ್ತು ಗೋಲ್ಡ್ ಹಾಕಿದ್ದೀನಿ. ನೋಡಿ, ಸ್ಲೀವ್ ಡಿಸೈನ್ ಕೂಡ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಇದು ಫುಲ್ ಗ್ರ್ಯಾಂಡಾಗೆ ಕಾಣಿಸುತ್ತೆ. ನೋಡಿ, ಇದರಲ್ಲಿ ಬಂದು ಈ ಥರ ಪಾಣಿ ವರ್ಕ್ ಡಿಸೈನ್ ಬಂದಿದೆ ಬಾರ್ಡ್ರಲ್ಲಿ ಕೆಳಗಡೆ. ತುಂಬ ಚೆನ್ನಾಗಿದೆ. ಇದು ನಿನ್ನೆ ಬೆಳಗ್ಗೆಯಿಂದ ಕಂಪ್ಲೀಟ್ ಮಾಡಿದ್ದೀನಿ. ಬ್ಯಾಕ್ ಪಾರ್ಟ್ ಬಂದು 2 ಅವರ್ ಏನೋ ಇದೆ, 2.5 ಅವರ್ ಇದೆ. ಇದು ಬಂದು 1 ಅವರ್ ಇದೆ. ಸ್ಲೀವ್ ಬಂದು 3 ಅವರ್ ಏನೋ ಇದೆ. ಒಂದು ಸ್ಲೀವ್ಗೆ ಬಂದು 3.5 ಏನೋ ಇದೆ. ಅದಕ್ಕೆ ರಾತ್ರಿ ಒಂದು ಸ್ಲೀವ್ದು ಮತ್ತು ಬ್ಯಾಕು ಫ್ರಂಟು ಎಲ್ಲ ನೆನ್ನೆಯಿಂದ ಕಂಪ್ಲೀಟ್ ಆಯಿತು. ಮತ್ತು ಇನ್ನೊಂದು ಸ್ಲೀವ್ ಬಂದು ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡಿದೆ. ಅದು ಈಗ ಕಂಪ್ಲೀಟ್ ಆಯಿತು. ಮತ್ತು ಇನ್ನೂ ಒಂದು ಡಿಸೈನು ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಹಾಗೆ ಸಿಂಪಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ, ಬನ್ನಿ ತೋರಿಸ್ತೀನಿ. ತುಂಬ ದಿನ ಆಯಿತು ರಂಗೋಲಿ ತೋರಿಸಿ. ಇವತ್ತು ಸಿಂಪಲಾಗಿರೋ ಒಂದು ರಂಗೋಲಿ ಹಾಕಿದ್ದೀನಿ. ಇದು ಬ್ಯಾಕ್ ಡಿಸೈನು. ಇನ್ನೂ 1 ಅವರ್ ಇದೆ. ಇದಾದಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮದುವೆಗೆ ಹೋಗೋದಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ನೋಡಿ, ನಮ್ಮಮ್ಮ ತಲೆ ಬಚ್ಕೋತಾರೆ. ನಮ್ಮ ಅಜ್ಜಿಯವ್ರು ಬರ್ತಾರೆ ಊರಿಂದ. ಇವತ್ತು ಸ್ಟ್ಯಾಂಡ್ ಮೇಲೆ, ಫ್ರಿಜ್ ಮೇಲೆ ಎಲ್ಲ ಕ್ಲೀನ್ ಆಯಿತು. ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಬಿಟ್ಟಿದ್ದೀನಿ ನೀಟಾಗಿ. ಕ್ಲೀನ್ ಮಾಡಿಬಿಟ್ಟಿದ್ದಾಳೆ. ಹೋ ಮಿರರ್ ಒಂದು ಕ್ಲೀನ್ ಮಾಡಬೇಕಾಗಿತ್ತು, ಅದೊಂದು ಮರ್ತೋಗ್ಬಿಟ್ಟೆ. ಅದೊಂದು ಮಿಸ್ ಆಯಿತು. ಆ ರೂಮಲ್ಲಿ ಕ್ಲೀನ್ ಮಾಡಿದೆ ಮಿರರು. ಪೇಂಟ್ ಮಾಡೋರಿನ 1 ವಾರ ಆಗುತ್ತಂತೆ. ಅಲ್ಲಿ ತನಕ ಹಂಗೆ ನೋಡಿ ಇರೋದಕ್ಕೆ ಆಗ್ತಾ ಇಲ್ಲ. ನಾನು ಐಬ್ರೋಸ್ ಮಾಡಿಸಿದ್ದೀನಿ ಗೈಸ್, ಚೆನ್ನಾಗಿ ಕಾಣಿಸ್ತಿದೆಯಾ? ಓಯ್ ಮನೆ, ಹಾಯ್. ಪುರಿ ಬಂದ್ಲಾ? ಕರ್ಕ ಬಂದಿದ್ದ? ಯಾಕ ಕರ್ಕ ಬಂದಿದ್ದಳನ್ನ? ಹಳೆ ಬಂದಿದ್ದ. ಚೆನ್ನಾಗಿದೆಯಾ? ಏನಕ್ಕೆ ಬಂದಿದ್ದು ನೀನು? ಬಾಯಿಲೆ
ಬರಲ್ಲ ಅಂತ ಇದ್ದರೆ ನಮ್ಮ ಮನೆಗೆ ಏನಕ್ಕೆ ಬಂದಿದ್ದ ಹಾ ಏ ಗಬ್ಬಿ ಬಾ ನಮ್ಮ ಅಜ್ಜಿಯವ್ರು ಬಂದರು ಹಾಯ್ ಅಜ್ಜಿ ಹಾಯ್ ಮಾಡು ಫಸ್ಟ್ ಹಾಯ್ ಮಾಡಿ ಇಲ್ಲಿ ವ್ಲಾಗ್ಗೆ ಹಾಯ್ ಅಜ್ಜಿ ಏನಮ್ಮ ನಮ್ಮ ಮನೆಗೆ ಬಂದ್ಬಿಟ್ಟಿದೀಯಾ ಅಲ್ಲ ಬರಲ್ಲ ಅಂದೆ ತಾನೆ ಏನಕ್ಕೆ ಬಂದಿದ್ ನೀನು ತಿಮ್ಮಿ ಅಲ್ಲ ಅವತ್ತು ಕಾಲ್ ಮಾಡಿದಾಗ ಬರೀ ಮೋನಿ ಮಾತ್ರ ಕರ್ಕೊಬರ್ತೀವಿ ನಾವು ಅಂತಲ್ಲ ಕರ್ಕೊಂಬ ನಾನು ಬರಲ್ಲ ಅಂತ ಹೇಳ್ತಿದ್ಲು ಇವಾಗ ಏನಕ್ಕೆ ಬಂದ ನೀನು ಹಾ ಐತಿಮೆ ಕೂತ್ಕೋ ಬಾ ಯೂಟ್ಯೂಬಲ್ಲಿ ನೋಡ್ದ ಅಮ್ಮ ಕೋಕೋನಟ್ ಮಿಲ್ಕ್ ಶೇಕ್ ಫ್ರಿಜ್ಜಲ್ಲಿ ಗೈಸ್ ಎಲ್ಲರೂ ರೆಡಿ ಆಗಿದ್ದಾರೆ ಮಾಯಿ ಸತ್ತಿರ್ಗಮ್ಮ ನಡಿ ನಮ್ಮೋನಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾನೆ ಇವರು ರೆಡಿಯಾಗಿ ಕುತ್ಕೊಬಿಟ್ಟವ್ರತ ನಮ್ಮ ಅಜ್ಜಿರು ಗಬಿ ಏ ಬಾಯ್ಲಿ ಅವಳು ಆಲ್ರೆಡಿ ಕೆಳಗಡೆ ಹೋಗ್ಬಿಟ್ಟಿದ್ದಾಳೆ ತಿಮ್ಮಿ ಇವಾಗ ನಿನ್ನ ವಿಡಿಯೋ ಮಾಡಲ್ಲ ಬಾ ಮನಿ ಇವಾಗ ಎಲ್ಲರೂ ಹೋಗ್ಬೇಕು ಮದುವೆಗೆ ನಾನು ನೋಡಿ ಗೈಸ್ ರೆಡಿ ಆಗಿದ್ದೀನಿ ಹಿಡ್ಕೊಳ್ಳೋ ಮಾಡೋ ದಿಸ್ ಇಸ್ ಮೈ ಔಟ್ಫಿಟ್ ನಾನು ಮದುವೆ ಮಾಡೋ ಗೈಸ್ ನಾವೆಲ್ಲ ಇಲ್ಲಿದ್ವಿ ನೋಡಿ ಅವಳು ಒಬ್ಬಳೇ ಕುತ್ಕೊಂಡಿದ್ದಾಳೆ ಅಲ್ಲಿ ನಮ್ಮ ಅಪ್ಪನೂ ಬಂತು ಆಗಲೇ ಯಾರು ನೋಡಿ ಗೈಸ್ ನಮ್ಮ ಪೂರ್ವಿ ಮದುವೆ ಮನೆಯಲ್ಲಿ ಕಳ್ದೋಗ್ಬಿಟ್ಟಿದ್ಲು ಹುಡುಕಿ ಸಾಕಾಯ್ತು ನಮ್ಮ ಪೂರ್ವಿ ಕಳ್ದೋಗ್ಬಿಟ್ಟಿದ್ಲು ಅಲ್ಲ ಚಿನ್ನಿ ನೀನು ಕಳ್ದೋಗ್ಬಿಟ್ಟಿದ್ದೆ ತಾನೆ ಈ ನಡುವೆ ತುಂಬಾ ಮಾಡ್ತಿದ್ದಾಳೆ ಬಿಟ್ಬಿಟ್ಟು ಬಂದ್ಬಿಡೋಣ ಅನ್ಕೊಂಡಿದ್ವಿ ಅಲ್ಲೇ ಮದುವೆ ಮನೆಯಲ್ಲಿ ಅಲ್ಲ ಮನೆ ಗಲಾಟೆ ಮಾಡ್ತಾಳಲ್ಲ ಅವಳು ತೀಟೆ ಮಾಡ್ತಾಳೆ ಜಾಸ್ತಿ ನೋಡು ಒಂದು ನಿಮಿಷ ಇರೇ ನೋಡಿ ಗೈಸ್ ಐ ಶೇಡ್ ಒಂದು ನಿಮಿಷ ಇರೇ ನೋಡಿ ಐ ಶೇಡ್ ಏನು ಸೂಪರ್ ಆಗಿ ಹಾಕೊಂಡಿದ್ದಾಳೆ ಅಂತೀರಾ ಅಲ್ಲಿ ನೋಡಿ ಐ ಶೇಡ್ ವಾವ್ ಸೋ ಬ್ಯೂಟಿಫುಲ್ ಹೆಂಗೆ ಯಾಕಮ್ಮ ಹಿಂಗೆ ನೋಡ್ತೀಯಾ ನಿನ್ ತೋರಿಸ್ತಾ ಇಲ್ಲ ಮನೆ ಇವ್ನು ಸಖತ್ ಸೈಲೆಂಟ್ ಇವನು ಯಾರ ಬಗ್ಗೆ ಸೈಲೆಂಟ್ ಇಲ್ಲ ಅವನು ಇಲ್ಲಿ ಇದು ಕೀ ಕೊಟ್ರೇನೆ ಅಲ್ಲ ಹೌದೇನಾ ಮನೆ ನೀನು ಸೈಲೆಂಟ್ ನಾನು ಹೇಳಿದ್ದೀನಿ ನನ್ನ ಮಾತು ತರಕ್ಕೆ ನಾನು ಹೇಳ್ದಂಗೆ ಕೇಳ್ಬೇಕು ನೀನು ಓಕೆ ಇವಳ ಥರ ಆಡಬೇಡ ಇವಳು ಜಾಸ್ತಿ ಓವರ್ ಅವ್ನ ಪಾಡಿಗೆ ಸೈಲೆಂಟ್ ಆಗಿರ್ತಾನೆ ಇವಳಿಗಲ್ ನೋಡಿ ಇವಳು ಕೇಳಿ ಎಲ್ಲ ಇವಳು ಹೇಳ್ಕೊಡೋದು ಚಿನಿ ನೀನು ಕಣ್ಣಿಗೆ ಹಂಗೆ ಹಾಕ್ಕೊಂಡಿರೋದಕ್ಕೆ ಸೂಪರ್
ಸೂಪರ್. ನಾನು ನಮ್ಮ ಬೇಬಿ ಚಾಕ್ಲೇಟ್ ಕಳಿಸ್ತಿದ್ದೆ. ನಮ್ಮ ಪೂರ್ವಿ ಇವತ್ತು ಕಳ್ದೋಗ್ಬಿಟ್ಟಿದ್ಲು. ಅಪ್ಪ ನೋಡ್ಬೇಕು, ಅಯ್ಯೋ ನನ್ನ ಮಗಳು ಕಳ್ದೋಗ್ಬಿಟ್ಟಿದ್ಲ ಅನ್ಬೇಕು. ಹೇಳು, ಎಲ್ಲ ಸುಮ್ಮನೆ ಹೇಳ್ತಾರೆ. ಹೇಳು ಕರೆಕ್ಟ್. ನಾನು ಸುಳ್ಳು ಹೇಳ್ತಾ ಇದ್ದೇನೆ, ನಿಜ ಹೇಳ್ತೀನಿ. ಹೇಳು, ಹೇಳ್ಬೇಕು ಲಾಗಲ್ಲಿ ಹೇಳು. ನೋ ಗೈಸ್, ಸುಳ್ಳು ಹೇಳ್ತಾ ಇದ್ದಾರೆ ನಮ್ಮ ಅತ್ತೆ ಅಂತ ಹೇಳ್ಬೇಕು. ಅದು ಸಾಂಗ್ ಅದನ್ನ ಹಾಕ್ಬೇಕು. ವಾವ್, ಪೈಲ್ವಾನ್ ಪಾಪಣ್ಣ ಪೈಲ್ವಾನ್ ಆಗ್ಬಿಟ್ಟಿದ್ದಾಳೆ. ಗೈಸ್, ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ವಿ. ಫುಲ್ ಸೆಕೆ. ಫಸ್ಟ್ ಡ್ರೆಸ್ ಚೇಂಜ್ ಮಾಡಿದ್ರೆ ಸಾಕು ಅನಿಸ್ಬಿಟ್ಟಿತ್ತು, ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿದ್ವಿ. ಇಲ್ಲಿ ಕಾಣಿಸ್ತಾ ಆಯ್ತಾ ಇವಾಗ? ಇಲ್ಲಿಗೆ ಯಪ್ಪ ಹೇಳ್ಬೇಕು. ಅಜ್ಜಿ ಎಲ್ಲರೂ ಕೇಳ್ಬೇಕಾ? ಬೇಡ ಬಂದು ಹಾಕಲು. ನೀನ್ ಯಾರು? ನೀನ್ ಯಾರು? ಯಾವ ರಜೆ? ಬಂದಾರ್ನಲ್ಲಿ ಅಜ್ಜಿ ನಮ್ಮ ಅಜ್ಜಿ ತಂಗಿ ಅಂತ ಆಯ್ತು. ಅದು ಇದು ಹಿಡ್ಕೊಂತೈತೆ, ಕತ್ತಿಗೆ ತಿಡ್ಕೊಳ್ಳೋದು ಆಮೇಲೆ. ಸೈಲೆಂಟ್ 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 ಸೈಲೆಂಟ್. ರೈಸ್ ನೋಡಿ ಆ ಅಜ್ಜಿ ನಮ್ಮ ಚಿಕ್ಕಮ್ಮವ್ರಮ್ಮ. ಯಾವ್ದು ನೀವೇನಕ್ಕೆ ಬಂದಿದ್ದು ಹೇಳ್ರಿ? ಹಾಂ, ಏನಕ್ಕೆ ಬಂದಿದ್ದು? ಬರಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದೀನಿ. ಏನಕ್ಕೆ ಬಂದಿದ್ದು ಹೇಳು? ನಾನು ಫೋನ್ ಮಾಡಿ ಕರೆದ್ರೆ ನಾನು ಬರಲ್ಲ ಹಂಗೆ ಹಿಂಗೆ. ಇವಾಗ ಮಾತ್ರ ಬಂದ್ಬಿಟ್ಟಿದ್ದಾಳೆ, ನೈಸ್ ಹೊಡಿತಾಳೆ ಅಲ್ಲ ಮನೆ. ಏನಂದ್ಲ ಅವಳು? ನೀನೊಬ್ಬನೇ ಬಾ ಅಂತ ಹೇಳಿಲ್ಲ ನಾನು, ಇವಳು ಬೇಡ ಅಂತ. ಇಲ್ಲಿ ನೋಡಿ ನಾಗವಲ್ಲಿ. ಅಮ್ಮೋ ನಾಗವಲ್ಲಿ. ಪೂಜಾ ಇವಳು ಚೆನ್ನಾಗಿ ಹಾಕ್ಬೇಕು ಪೂಜಾ. ಅವಳು ನೋಡಿ ನೋಡಿ ಇನ್ನೊಂದ್ಸರಿ ನಮ್ಮ ಲಾಗಿಗೆ ಬರಬಾರ್ದು, ಹಂಗೆ ಅಳಿಸ್ಬೇಕು ಅವಳನ್ನ. ನಾಗವಲ್ಲಿ ಇಲ್ಲಿ ನೋಡೆ. ಹಿಂಗ್ ಮಲ್ಕೊಂಡಿದ್ದಾರೆ. ಗುಡ್ ಮಾರ್ನಿಂಗ್ ಪೂರ್ವಿ. ಪೂರ್ವಿ ಗುಡ್ ಮಾರ್ನಿಂಗ್ ಪೂರ್ವಿ. ಪೂರ್ವಿ ಗುಡ್ ಮಾರ್ನಿಂಗ್. ಹಬೆ ಹಬೆ ಪೂರ್ವಿ ಗುಡ್ ಮಾರ್ನಿಂಗೇ ಹೇಳ್ತಾ ಇಲ್ಲಪ್ಪ. ಗುಡ್ ನೈಟ್. ಇವಾಗ ಗುಡ್ ಮಾರ್ನಿಂಗ ಗುಡ್ ನೈಟಾ? ನೋಡಿ ಎಲ್ಲರೂ ಅವ್ರ ಅಜ್ಜಿ ಹತ್ರ ಮಲ್ಕೊಬಿಟ್ಟಿದ್ದಾರೆ. 3 ಜನ ಮೊಮ್ಮಕ್ಕಳು, ಇನ್ನೊಬ್ರಿಗೆ ಜಾಗ ಇಲ್ಲಂತೆ, ಅದಕ್ಕೆ ಇಲ್ಲಿ ಕಾಯ್ತಾವ್ರೆ. ಕಾಯೋದೇನು ಇದು? ಅಯ್ಯ ಅಯ್ಯ ಅಯ್ಯ. ಕಕ್ಕಬಿಡ ಅವಳ ಮೇಲೆನೆ. ಓಕೆ, ಗುಡ್ ನೈಟ್ ಪೂರ್ವಿ. ಗುಡ್ ನೈಟ್ ಮನಿ. ಗುಡ್ ನೈಟ್ ಮನಿ. ಗುಡ್ ನೈಟ್. ಗೊತ್ತು ಗುಡ್ ನೈಟ್. ಇವನು ನೋಡಿ ಮುಖ ಮುಚ್ಕೊಂಡು ಮಲ್ಕೊಬಿಟ್ಟವನೆ. ಕಟಿಂಗ್ ನೋಡಿ ಮೊಟ್ಟೆ ಥರ ಮಾಡಿಸ್ಕೊಬಂದ್ಬಿಟ್ಟವನೆ. ಮೊಟ್ಟೆ ಥರ. ಅಮ್ಮ ಚೆನ್ನಾಗೈತಮ್ಮ ನಿನ್ನ ಮೊಮ್ಮಗನ ಕಟಿಂಗ್. ಕರೆಕ್ಟಾಗಿ ಹೇಳಮ್ಮ. ಹಾಂ, ಸುಳ್ಳು ಹೇಳ್ಬೇಡ, ಕರೆಕ್ಟಾಗಿ ಹೇಳು. ಯಾರನ್ನ ಹೋಗಿ ಏನು ಕೇಳ್ತಾ ಇದ್ದೀರ? ನಿಮ್ಮ ಅಮ್ಮ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಿದ್ದು ಮಾತಾಡ್ಬಾರ್ದು. ಕರೆಕ್ಟಾಗಿ ಹೇಳು. ನೋಡಿದ್ರಾ, ಈ ಕಾಲದ್ದಾಗಿರೋದು. ಓಕೆ, ನನ್ನ ಕಡೆ ಬಂದಾಗ ನನ್ನನ್ನು ಸಪೋರ್ಟ್ ಮಾಡುತ್ತೆ, ನನ್ನ ತಮ್ಮನ ಕಡೆ ಬಂದಾಗ ನನ್ನ ತಮ್ಮನ ಸಪೋರ್ಟ್ ಮಾಡಿ, ನಿನ್ನ ಕಡೆ ಬಂದಾಗ ನಿನ್ನೂ ಸಪೋರ್ಟ್ ಮಾಡ್ತೈತಿ, ಯಾರನ್ನೂ ಬಿಟ್ಕೊಡಲ್ಲ ಹಂಗೆ. ಮಜ್ಜಿ ಥರ ಇರಬೇಕಲ್ಲ ಇದ್ರೆ. ಏನು ಸುಮ್ಮನೆ